ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೆಂಗ್ಸ? ಹೂ ಸರ್, ಒಬ್ಬ ಹೆಂಗ್ಸು. ಅವರೇ ನಮ್ಗೆ ಈ ತರ ಮಾಡಕ್ ಹೇಳಿದ್ದು. ಯಾಕಪ್ಪಯ್ಯ, ಅದು ಯಾರು ಅಂತ ನಿಮಗೆ ಗೊತ್ತಾ? ಅಲ್ವಾ, ಇಂಥ ಕಚ್ಚಡ ಬುದ್ಧಿ ರಾಜಿಗೆ ಬಿಟ್ಟು ಇನ್ಯಾರಿಗಿರ್ತೈತೆ ಹೇಳು? ಕಾಳಿ ಮೇಲೆ ಮಗು ಕಿಟ್ಟ ಫರ್ಕ್ ಆಗತ್ತಾರದ ವೈಭವ್, ಈ ಲವ್ ಅನ್ನೋದು ಸ್ಟ್ರೆಂತ್ ಹೌದು, ವೀಕ್ನೆಸ್ ಹೌದು. ನಾವ್ ಮಾಡಿರೋ ಪ್ಲಾನ್ ಪ್ರಕಾರ ಸಹನ ಏನಾದ್ರೂ ಲಾಕ್ ಆದ್ರೆ ಮುಗೀತು. ಆಮೇಲೆ ಆ ಕಾಳಿ ಆಟೋಮೆಟಿಕ್ ಆಗಿ ವಿಧಿ ಇಲ್ದೆ ನಮ್ ಮಾತನ್ನ ಕೇಳ್ತಾನೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಯೋ ಪ್ಲಾನ್ ಮಾಡಿದ್ಯಾ? ಸಾಧ್ಯ ಆದ್ರೆ ಅದೇ ಕಲ್ನ ಮದ್ ಮಾಡ್ಕೊಂಡು ಇಡೀ ಮನೆನೇ ಹೊತ್ತುರಿಯೋ ತರ ಮಾಡ್ತೀನಿ. ರಾಧಾ, ರಾಧಾ, ಈ ರಾಜು ರಾಧಾ, ಹಾಗೆ ತರ ಯಾವಾಗ್ಲೂ ರಾಧಾ ರಾಧಾ ಅಂತ ಕೂಗ್ತಾನೆ ಇರ್ತಾಳೆ. ರಾಧಾ, ಏನಾಯ್ತು ರಾಜು ಅವರೇ, ಯಾಕೆ ಗಾಬರಿಯಲ್ಲಿ ಓಡ್ ಬರ್ತಿದ್ದೀರಾ? ಅಯ್ಯೋ, ನಮ್ ಪ್ಲಾನ್ ಎಲ್ಲ ಉಲ್ಟಾಗೋಯ್ತು. ಅವ್ರು ಸಿಕ್ಕಾಕೊಂಡ್ಬಿಟ್ಟವ್ರಂತೆ. ಯಾರ್ ಸಿಕ್ಕಾಕೊಂಡ್ರು? ಏನ್ ಹೇಳ್ತಿದ್ದೀರಾ? ಹೂ ಕಣ್ರದ, ನೀನ್ ಕಳ್ಸಿದ್ಯಲ್ಲ ಅವ್ರನ್ನ ಮಗ ಅಪ್ಪ ಅವ್ವ ಅಲ್ಲ ಅಂತ ಹೇಳ್ಬಿಡ್ತಂತೆ. ರಾಜಿ ಅವ್ರೆ, ಆ ಮಗುಗ್ ಮಾತ್ ಬರಲ್ಲ ಅಂತ ಹೇಳಿದ್ರಿ ತಾನೆ ನೀವು? ಅಯ್ಯೋ, ನಾನು ಹಂಗೆ ಅನ್ಕೊಂಡಿದ್ದು. ಆದ್ರೆ ಅದು ಇಲ್ಲಿ ತನಕ ಮಾತಾಡದೇ ಇದ್ದಿದ್ದು ಅವಾಗ ಮಾತಾಡ್ಬಿಡ್ತಂತೆ. ನೀನ್ ಕಳ್ಸಿದ್ಯಲ್ಲ ಅವ್ರು ಸಿಕ್ಕಾಕೊಂಡ್ಬಿಟ್ಟವ್ರಂತೆ. ಅವ್ರೇನಾದ್ರೂ ನೀನೇ ಕಳ್ಸಿದ್ದು ಅಂತ ಬಾಯ್ ಬಿಟ್ರೆ ಆಟೆಯ ಕತೆ ಮುಗೀತು. ನಾವೆಲ್ಲ ಜೈಲ್ ಸೇರ್ಬೇಕಾಗತ್ತೆ. ರಾಧಾ, ಭಯಕ್ಕೆ ಕೈ ಕಾಲೇ ಆಡ್ತಿಲ್ಲ ಕಣ್ರಾಧಾ, ಏನಾದ್ರೂ ಮಾಡು. ಭಯ ಪಡ್ಬೇಡಿ ರಾಜಿ ಅವ್ರೆ, ಅವ್ರ ಬಾಯ್ ಬಿಟ್ರು ಇದನ್ನ ನಾವೇ ಮಾಡ್ಸಿದ್ದು ಅಂತ ಗೊತ್ತಾಗೋದಿಲ್ಲ. ಅವ್ರು ಸಿಕ್ಕಾಕೊಂಡ್ ಮ್ಯಾಕೆ ನಿನ್ನ ಹೆಸರು ಹೇಳ್ದೆ ಇರ್ತಾರ? ಅಯ್ಯೋ, ಆನೆ ಕದ್ಮಾನ ಅಡ್ಕೆಗೆ ಹೋಯ್ತು ಅಂದಂಗೆ ಈಟ್ ದಿನ ಊರ್ ತುಂಬಾ ತಲೆ ಎತ್ಕೊಂಡ್ ಮೆರಿತಾ ಇದ್ದೆ. ಇನ್ಮ್ಯಾಕೆ ತಲೆನೇ ಇರಲ್ಲ, ಹಂಗಾಗೋಯ್ತದೆ. ರಾಧಾ, ಸಾನ ದಿಗ್ಲಾಗ್ತೈತೆ ರಾಧಾ, ಏನಾದ್ರೂ ಮಾಡು. ರೀ ರಾಜಿ ಅವ್ರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ರಾಧಾ, ನಾನು ಯಾವ್ದಕ್ಕೂ ಮುಂಚಿತವಾಗೇನೆ ಪೊಲೀಸ್ ಹತ್ರ ಮಾತಾಡಿರ್ಲಾ? ಸಾಹೇಬ್ರೆ, ಮೊದ್ಲು ಆ ಕೆಲಸ ಮಾಡಿ, ಆವಾಗ ಜೈಲ್ಗೆ ಹೋಗೋದಾದ್ರೂ ತಪ್ತದೆ. ಅದೆಲ್ಲ ಏನೋ ಬೇಡ ವೈಭವ್. ಒಂದ್ ಪ್ಲಾನ್ ಮಾಡಿದ್ರೆ ಅದಕ್ಕೆ ಬ್ಯಾಕ್ ಫೈರ್ ಆದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡದೆ ಇರ್ತೀನ? ಅಂದ್ರೆ ಈ ರೀತಿ ಆಗತ್ತೆ ಅಂತ ನಿಂಗೆ ಮುಂಚೆನೆ ಗೊತ್ತಿತ್ತಾ? ಹೌದು ವೈಭವ್, ಯಾವತ್ತೂ ನಮ್ ಸೇಫ್ಟಿ ಕೀನ ಬೇರೆಯವ್ರ ಕೈಲಿ ಕೊಡ್ಬಾರ್ದು. ಅವ್ರಿಗೆ ನಾವ್ ಯಾರು ಅಂತಾನೆ ಗೊತ್ತಾಗ್ದಿರೋ ತರ ನಾನು ಡೀಲ್ ಕೊಟ್ಟಿರೋದು. ಅವ್ರ ಪೊಲೀಸ್ ಹತ್ರ ಹೋದ್ರು ನಾವು ಸೇಫ್ ಆಗೇ ಇರ್ತೀವಿ. ಅಪ್ಪ, ಇವಾಗ ಹೊಸಿ ಉಸಿರು ಬಂತು. ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಸಾನೆ ಭಯ ಆಗೋಗಿತ್ತು. ಆದ್ರೂ ರಾಧಾ, ಎಲ್ಲಾ ತಂತ್ರಕ್ಕೂ ಒಂದು ಪ್ರತಿತಂತ್ರ ಅಂತ ಇಟ್ಟಿರ್ತೀಯಲ್ಲ. ಆ ಮೀನಿನ ಹೆಜ್ಜೆ ಬೇಕಾದ್ರೂ ಕಂಡುಹಿಡಿಬೋದು, ಆದ್ರೆ ನಿನ್ ಪ್ಲಾನ್ ಏನು ಅಂತ ಕಂಡುಹಿಡಿಯಕ್ ಸಾಧ್ಯನೇ ಇಲ್ಲ. ರಾಜವನ ಅವಳು ಯಾಕಪ್ಪಯ್ಯ ಇಂಥ ಕೆಲಸ ಮಾಡ್ತಾಳೆ? ಕುಸೆ, ಅವಳ ಬಗ್ಗೆ ನಿಂಗೆ ಗೊತ್ತಿಲ್ಲ. ಹೋಟೆಲಿರೋ ಕೂಸಿಗೆ ಈಸಾಕೊಂಡೋಳು ಇಂಥ ಕಚಡ ಕೆಲಸ ಮಾಡದೇ ಇರ್ತಾಳ ಅವಳು. ದಿಟಾ ಬಾಬಾ, ಅವಳಿಗೆ ಈ ಮನೆಯವ್ರ ನೆಮ್ಮದಿ ಕೆಡ್ಸೋದು ಬಿಟ್ಟು ಬೇರೆ ಏನಿರ್ತದೆ ಹೇಳ್ತಾಳೆ ನನಗೆ? ಮೇಡಮ್, ಪೊಲೀಸ್ ಕೇಸ್ ಅಂತೆಲ್ಲ ಹೋದ್ರೆ ನಮ್ಮ ಜೀವನ ಹಾಳಾಗುತ್ತೆ ಮೇಡಮ್. ದಯವಿಟ್ಟು ಹಂಗೆ ಮಾಡಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ಹೌದು ಮೇಡಮ್, ನಮಗ್ ವಯಸ್ಸಾದ ತಂದೆ ತಾಯಿ ಮತ್ತೆ ಮಕ್ಳಿದಾರೆ. ನಾವೇನಾದ್ರೂ ಜೈಲಿಗೆ ಹೋದ್ರೆ ಅವ್ರು ಬೀದಿಗೆ ಬಂದ್ಬಿಡ್ತಾರೆ. ಓ, ಅದೆಲ್ಲ ಈ ಅಲ್ಕ ಕೆಲಸ ಮಾಡಕ್ ಮುಂಚೆ ಯೋಚನೆ ಮಾಡಬೇಕಿತ್ತು.
ಸಹಸ್ರನಾಮ ಹೇಳ್ದಟ್ಕೆ ಮಾಡಿರೋ ಪಾಪ ಹೋಗಕ್ಕಿಲ್ಲ. ಕಾಳಿ, ಪೊಲೀಸ್ರಿಗೆ ಫೋನ್ ಮಾಡ್ಬೇಡ ಕಣ್ಲಾ. ಯಾಕವಿ, ಏನಾಯ್ತು? ಇವ್ರನ್ನ ವಾಗಾಗ್ ಬಿಟ್ಬಿಡಿ. ಏನು ಹೇಳ್ತಿದ್ಯವ? ಇವ್ರನ್ನ ಹಿಂಗೆ ಬಿಡೋದ? ಇಂಥವ್ರನ್ನೆಲ್ಲ ಹಿಂಗೆ ಬಿಟ್ರೆ ಪಾಪ ನಮಗೆ ಸುತ್ಕೋತದಷ್ಟೇ. ಏಯ್ ಹೋಲಕ ನೀನು. ಅಪ್ಪಯ್ಯ, ನಾನು ಹೇಳ್ದೆ ತಾನೆ, ಅವ್ರು ವಾಗ್ಲಿ ಬಿಟ್ಬಿಡಿ. ನಿಮ್ಗೆ ವಯಸ್ಸಾಗಿರೋ ತಂದೆ ತಾಯಿ ಜೊತೆಗೆ ಮಕ್ಳಿದಾರೆ ಅಂತ ಹೇಳ್ತಿದ್ದೀರಾ. ಈ ಮಗಿ ಮುಖ ನೋಡಿದ್ರೆ ಅವ್ರು ಯಾರು ಕಾಣಿಸ್ಲಿಲ್ವೇ ನಿಮ್ಗೆ? ಅಲ್ಲ ಕಣ್ರಿ, ನೀವು ದುಡ್ಡುಗೋಸ್ಕರ ಈ ಮಗಿ ಜೀವನ ಹಾಳು ಮಾಡಿ ಆ ದುಡ್ಡಲ್ಲಿ ನಿಮ್ಮ ಮಕ್ಳು ಚೆನ್ನಾಗಿರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನಿಜ ಮೇಡಮ್ ನಿಮ್ ಮಾತು. ನಮ್ ತಪ್ಪಿನಾರು ನಮ್ಗಾಗಿದೆ. ಇನ್ಯಾವತ್ತೂ ದುಡ್ಡಿಗೋಸ್ಕರ ಇಂಥ ತಪ್ಪು ಮಾಡಲ್ಲ. ಸಾರಿ ಪುಟ್ಟ, ತಪ್ಪಾಯ್ತು. ಸರಿ, ಮೊದಲಿನಿಂದ ಒಳ್ಳಿ. ಇನ್ಮುಂದೆ ಆದ್ರೂ ಸರಿಯಾಗಿ ಬದುಕೋದನ್ನ ಕಲ್ತ್ಕೊಳ್ಳಿ. ಸಾನಾ, ಏನು ಮಾಡ್ದವೆ? ಕಡಿಯಕ್ಕೆ ಬಂದಿರೋ ಅವ್ನು ಹಂಗೆ ಬಿಡ್ತಿದ್ಯಾ? ಮುಂದೆ ನಮಗೆ ಅಪಾಯ ಆಯ್ತದೆ. ನೀನು ಮಾಡಿದ್ ನಂಗೆ ಸರಿ ಅನ್ನಿಸ್ತಿಲ್ಲ. ಕಾಳಿ, ಪ್ರತಿ ಮನ್ಸಂಗೂ ಬದಲಾಗಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಅವ್ವ ಹೇಳ್ತಿರ್ಲಿಲ್ವೇ? ನಾನು ಅದನ್ನೇ ಮಾಡಿದೆ ಆಟೆ. ಈ ಮಾತು ನನ್ನ ವಿಷಯದಾಗ ಅನ್ವಯಿಸೋದು ಸಾನಾ. ಅಪ್ಪಯ್ಯ, ನಾವ್ ಈ ಮಗಿನ ಪೊಲೀಸ್ ತವ ಕರ್ಕೊಂಡು ಹೋಗಮ್ಮ ಬನ್ನಿ. ಆಮೇಲೆ ಇನ್ಯಾರೋ ಬಂದು ಈ ಮಗಿ ನಂದೊಂದು ಹೇಳ್ಬಿಟ್ರೆ ಕಷ್ಟ ಆಯ್ತದೆ. ಬನ್ನಿ ಅಪ್ಪಯ್ಯ, ಹೋಗಮ್ಮ. ನಾನು ಅಪ್ಪ ಅಮ್ಮ ಜೊತೆ ನಾನು ಹೋಗಲ್ಲ. ನೋಡು ಪುಟ್ಟ, ಹಂಗೆಲ್ಲ ಹಠ ಮಾಡಬಾರ್ದು. ನೀನ್ ಕಾಣ್ತಿರಲ್ಲ ಅಂತ ನಿಮ್ಮ ಅವ್ವ ಮತ್ತೆ ಅಪ್ಪಯ್ಯ ಏಡ್ ದಿಗ್ಲಾಗಿರ್ತಾರೆ ಗೊತ್ತಾ? ಬಾ, ನನ್ನ ಜೊತೆ ಹೋಗಮ್ಮ. ಸರಿ ಕುಸ್, ಕರ್ಕೊಂಡೋಗವ. ಬಾ ಪುಟ್ಟ. ನಡಿ, ಮಗು ಸ್ವಲ್ಪ ಮಕ್ಕಳಿ. ಅಲ್ಲ ಸಹನಾ, ಬೇರೆಯವ್ರಿಗೆ ಮಾತ್ರ ಬದಲಾಗಕ್ಕೆ ಒಂದು ಅವಕಾಶ ಕೊಡೋ ನೀನು, ನನಗೆ ಮಾತ್ರ ಬದಲಾಗಿದ್ರು ಒಂದು ಅವಕಾಶ ಕೊಡೋಕೆ ಹಿಂದೆ ಮುಂದೆ ನೋಡ್ತಿದ್ಯಲ್ಲ.